ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಬೇಳೆ ಕಟ್ಟಿನ ರಸಮ್ಮು ಅಥವಾ ಬೇಳೆ ರಸಮ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ರಸಮ್ ಪೌಡರ್ ಯಾವುದೇ ರೀತಿ ಹೊರಗಡೆ ತಂದಿರೋದಲ್ಲ, ನಾನೇ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಈ ರಸಮ್ ಪೌಡರ್ಗೆ 2 ಸ್ಪೂನ್ ಜೀರಿಗೆ, 1 ಸ್ಪೂನು ಕಾಳುಮೆಣಸು, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಧನಿಯಾ ಕಾಳನ್ನ ಹಾಕ್ಕೊಂಡು ಮೊದಲು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಚೂರು ಬೆಚ್ಚಗಾಗಿದ ತಕ್ಷಣ ಅದಕ್ಕೆ ಒಂದು ಬೆಳ್ಳುಳ್ಳಿ, ಅಂದರೆ ಚಿಕ್ಕ ಸೈಜದ್ದು ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ. ಅದನ್ನು ಒಂದು ಎಸ್ಲಾಗಿ, ಅಂದರೆ ಪೂರ್ತಿಯಾಗಿ ಸಿಪ್ಪೆ ತೆಗೆದಿಲ್ಲ, ಪೂರ್ತಿ ಸಿಪ್ಪೆ ಸಮೇತ ಹಂಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಳ್ತೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದನ್ನು ಪುಡಿ ಮಾಡ್ಕೋಬೇಕು. ಒಣ ಕೊಬ್ಬರಿ ಹಾಕ್ಕೊಂಡು ಅಂದರೆ ಫುಲ್ಲು ಎಲ್ಲ ಫ್ರೈ ಆದಮೇಲೆ ಒಣ ಕೊಬ್ಬರಿನ ಹಾಕ್ಕೊಂಡು ಆ ಪ್ಯಾನ್ ಬಿಸಿಗೆ ಒಣ ಕೊಬ್ಬರಿ ಬಿಸಿ ಆಗುತ್ತೆ. ಒಂಚೂರು ಫ್ರೈ ಮಾಡಿಕೊಂಡ್ರೆ ಆಯಿತು. ಅದು ಸ್ವಲ್ಪ ತಣ್ಣಗಾಗಿದ ತಕ್ಷಣ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ನೀವು ನೈಸ್ ಪೌಡ್ರ್ ಆದರೂ ಮಾಡ್ಕೋಬೋದು, ಇಲ್ಲ ತರ್ತರಿ, ಅಂದರೆ ಪೂರ್ತಿ ತರಿ ಅಲ್ಲ, 90% ಇರುತ್ತಲ್ವ, ಇನ್ನೇನು ನೈಸ್ ಆಗೋ ಟೈಮಲ್ಲಿ ಅಷ್ಟು ತರ್ತರಿ ಮಾಡಿಕೊಂಡ್ರೆ ಸಾಕು ಪೌಡರು. ಇದಷ್ಟು ಹುರ್ಕೊಳ್ತಾ ಇದ್ದೀನಿ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ, ಗ್ಯಾಸ್ ಸಿಮ್ಮಲ್ಲಿದೆ ಫ್ಲೇಮು. ಒಂಚೂರು ಹಂಗೆ ಆಡಿಸ್ಕೊಂಡು ಕೈನ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ನಾನು. ಆಫ್ ಮಾಡ್ಕೊಂಡು ಅದನ್ನು ರುಬ್ಕೊಂಡು ಪುಡಿ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಈಗ ಆ್ಯಕ್ಚುಲಿ ಇದೇ ಮೇನ್ ಪ್ರೋಸೆಸ್ಸು. ಈ ಪೌಡರ್ ಹಾಕಿದ್ರೆ ಟೇಸ್ಟ್ ಬೇರೆಯೇ ಬರುತ್ತೆ. ಇಲ್ಲ ಅಂದರೆ ನಾವು ಇದೆಲ್ಲ ಹಾಕಲ್ಲ, ಇಷ್ಟ ಇಲ್ಲ ಅನ್ನೋರು, ನೀವು ಬೆಳ್ಳುಳ್ಳಿ ಬೇಡ, ಕೆಲವೊಬ್ರು ಬೆಳ್ಳುಳ್ಳಿ ತಿನ್ನಲ್ಲ, ನಾವು ರಸ ಅಂದರೆ ಆಲ್ಮೋಸ್ಟಾಗಿ ಬೆಳ್ಳುಳ್ಳಿ ಹಾಕ್ತೀವಿ. ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರೋರು ಹಿಂಗನ್ನು ಹಾಕ್ಕೊಡಿ. ನಾನು ಹಿಂಗು ಬೆಳ್ಳುಳ್ಳಿ ಎರಡೂ ಹಾಕ್ಬೋದು. ಸೊ ನಾನು ಹಿಂಗೆ ಹಾಕೋಕ್ಕಾಗಿಲ್ಲ, ಯಾಕಂದರೆ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ಬೆಳ್ಳುಳ್ಳಿನೇ ಒಂದು ಫುಲ್ ಉಂಡೆ ಹಾಕ್ಕೊಂಡಿದ್ದೀನಿ. ಎರಡೂ ಸೇಮ್ ಫ್ಲೇವರೇ ಬರುತ್ತೆ ಗೈಸ್, ಹಾಗಾಗಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಆಯಿತು, ಹಿಂಗಿರಲೇಬೇಕಂತೇನಿಲ್ಲ. ಬೆಳ್ಳುಳ್ಳಿ ಇಲ್ಲ ಅಂದರೆ ಬೇಡ ಅನ್ನೋರು ಹಿಂಗನ್ನ ಹಾಕ್ಕೊಳ್ಳಿ. ಈಗ ಒಂದು ಬಾಣಲಿ ಅಥವಾ ದೊಡ್ಡದು ಪಾತ್ರೆ ಇಟ್ಕೊಳ್ಳಿ ರಸಮ್ಗೆ. ಇದಕ್ಕೆ ಮುಂಚೆ ನಾವು ಬೇಳೆನ ಬೇಯಿಸಿ ಇಟ್ಕೊಂಡಿರಬೇಕು. ನಾನು ನೆನ್ನೆ ಬೇಳೆ ಸಾಂಬಾರು ಮಾಡಿದ್ದೆ, ಅದ್ರದ್ದು ಬೇಳೆ ತೆಗೆದಿಟ್ಟಿದ್ದೆ ನಾನು. ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ರಸಮ್ ಮಾಡಿಕೊಡೋಣ ಅಂತ ನೆನ್ನೆ ಅವರು ಮುದ್ದೆ ಮಾಡ್ಕೊಂಡು ತಿಂದರು ಅಂತ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಒಂದು ಒಗ್ಗರಣೆಗೆ ಆಗೋಷ್ಟು, ನಿಮಗೆ ಗೊತ್ತಾಗುತ್ತೆ ಅಲ್ಲ, ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಇದರಲ್ಲೇ ಎಲ್ಲ ಹುರ್ಕೋಬೇಕು. ಹಾಗಾಗಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾರ್ಮಲ್ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ, ಫಸ್ಟ್ ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ತೀನಿ, ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ನಂತರ ಅದಕ್ಕೆ 2 ಟೊಮೊಟೊನ ತೊಗೊಳ್ತಾ ಇದ್ದೀನಿ. ನೀವು ಯಾವ ಟೊಮೊಟೊ ಆದರೂ ತೊಗೋಬೋದು, ಹುಳಿದಾದರೂ ಸರಿ ಆಯಿತು, ಇಲ್ಲ ನಾರ್ಮಲ್ ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆ ಅದನ್ನು 2 ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಬೇಯೋವರೆಗೂ. ಟೊಮೊಟೊ ಬೇಯ್ದಲ್ಲೇ ನೀವು ಪೌಡರ್ನ ಹಾಕೋಕ್ಕೆ ಹೋಗಬೇಡಿ, ಟೊಮೊಟೊ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡೇ ಫ್ರೈ ಮಾಡ್ಕೊಳ್ಳಿ. ನಾನು ಉರಿ ಜಾಸ್ತಿ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ರಸಮ್ ಬರುತ್ತೆ ಅಂತ ಅರ್ಥ. ಸೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಬೇಳೆ ಜೊತೆಗೆ ಬೇಯಿಸ್ಕೊತಾರೆ, ಆ ಥರ ಮಾಡಬೇಡಿ, ಹೆಚ್ಚು ಹಾಕ್ಕೊಳ್ಳಿ, ಟೇಸ್ಟ್ ಬೇರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೀವು ಬೇಯಿಸ್ಕೊಳ್ಳೋದೇ ಬೇರೆ ಟೇಸ್ಟ್ ಬರುತ್ತೆ. ಬೇಳೆನ ಮಾತ್ರ ಸಪ್ರೇಟಾಗಿ, ನೀವು ಇವಾಗ ಬೇಳೆ ಸಾರು ಮಾಡ್ತಾಯಿದ್ದೀರಾ ಅಂದರೆ ಅದ್ರ ಜೊತೆಗೆ ಬೇಳೆ ಕಟ್ಟನ್ನು ತೆಗೆದಿಟ್ಕೊಳ್ಳಿ, ಅದರಲ್ಲಿ ರಸಮ್ ಆರಾಮಾಗಿ ಮಾಡ್ಕೋಬೋದು. ಈಗ ನಾನು ರುಬ್ಬಿಟ್ಕೊಂಡಿರೋ ಪೌಡರ್ನ, ಟೊಮೊಟೊ ಬೆಂದ ಮೇಲೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹಂಗೆ ಬಾಡಿಸ್ಕೋಬೇಕು, ಏನಂತಾರೆ, ಬಿಸಿ ಆಗಬೇಕು ಪೌಡರು, ಅಷ್ಟು ಬಾಡಿಸ್ಕೊಬೇಕು ಫಸ್ಟು ಪೌಡರ್ನ. ನೋಡಿ ಇಷ್ಟು ಟೊಮೊಟೊ ಇನ್ನೂ ಬೇಯಬೇಕು ಹಿಂಗೆ ನಾವು ಸೌಟಲ್ಲಿ ಹಿಂಗೆ ಅಂದರೆ ಅದು ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಬೇಯಬೇಕು ಟೊಮೊಟೊ. ಹಂಗಂಗೆ ಕಾಯಿ ಇದ್ದರೆ ಟೊಮೊಟೊದ ಫ್ಲೇವರೇ ಬಂದಿರಲ್ಲ, ಹಸಿ ಟೊಮೊಟೊ ತಿಂದಂಗೆ ಆಗುತ್ತೆ. ಆ ಥರ ಬಂದರೆ ರಸಮ್ಗೇನು ಚೆನ್ನಾಗೇ ಇರೋಲ್ಲ, ಟೇಸ್ಟೇ ಇರೋಲ್ಲ. ಯಾವುದೇ ನೀವು ಅಡುಗೆ ಮಾಡಲಿ ಟೊಮೊಟೊವನ್ನು ಹಾಕ್ತಾಯಿದ್ದೀವಿ ಅಂದರೆ ಅದು ಬೇಯಬೇಕು. ಟೊಮೊಟೊ ಬೆಂದ್ರೇ ರುಚಿ. ಇದು ನಾನು ಎಷ್ಟು ಹುರ್ಕೊಂಡಿದ್ನೋ ಅಷ್ಟು ಪೌಡರ್ ಹಾಕ್ಕೋತಾ ಇದ್ದೀನಿ ಗೈಸ್, ಯಾಕಂದರೆ ಎಲ್ರಿಗೂ ಹುಷಾರಿಲ್ಲ, ನಮ್ಮ ಅಮ್ಮಗೆ ಮೇಯ್ನ್ ಹುಷಾರಿಲ್ಲ, ಕೋಲ್ಡ್ ಆಗಿತ್ತು, ಜ್ವರ ಅಂತೇಳಿ ಖಾರ ಜಾಸ್ತಿ ಇರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಅಷ್ಟೊಂದು ಬೇಡ ಅಂದರೆ ಅದರಲ್ಲಿ 4, ಅಂದರೆ ಒಂದು 3 ಸ್ಪೂನ್ ಅಷ್ಟು, ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. 4 ಸ್ಪೂನ್ ಪೌಡ್ರ್ ಆಗಿದೆ ಅಂದರೆ ಒಂದು 3 ಸ್ಪೂನ್ ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಉಳಿಸ್ಕೊಳ್ಳಿ.
ಲಾಸ್ಟಲ್ಲಿ ಕುದ್ದಾದ್ಮೇಲೆ ಬೇಕು ಅನ್ಸಿದ್ರೆ ನೀವು ಇನ್ನೊಂಚೂರು ಆ್ಯಡ್ ಮಾಡ್ಕೋಬೋದು. ನಾವು ಪರವಾಗಿಲ್ಲ ಹುಷಾರಿಲ್ಲ ಅಲ್ಲ ಗಂಟ್ಲಿಗೆ ಹಿಡೀಲಿ ಅಂದ್ಬಿಟ್ಟು ಅಷ್ಟೂ ಪೌಡ್ರ್ ಹಾಕ್ತೆ. ಈಗ ಬೇಳೆ ಕಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸೊ ಅದನ್ನು ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಇಮಿಡಿಯೇಟಾಗಿ ಬೇಯಿಸ್ಕೊಂಡು ಹಾಕಿದ್ರೂ ಆಯಿತು. ಬೇಳೆನ ಹಾಕ್ಬಿಟ್ಟು ಅದಕ್ಕೆ ನೀರು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಗೈಸ್. ನಾನು ಆ ಬಾಣಲಿ ತುಂಬ ನೀರು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ತೆಳುಗೆ ಮಾಡ್ಬೋದಿತ್ತು, ಸಾಕು ಅಂತ ಹೇಳಿ ಅಷ್ಟು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಅಂದರೆ ಮಳ್ಳಬೇಕು, ಅದು ಮಳ್ಳೋದು ಅಂತಾರಲ್ಲ ಆ ರೀತಿ ರಸಮ್ ಚೆನ್ನಾಗಿ ಕುದ್ದಾಗ ಅದ್ರದ್ದು ಟೇಸ್ಟ್ ಬರುತ್ತೆ. ಬೇಳೆ ಕಟ್ಟೋದು, ಟೊಮೊಟೊದು ಮತ್ತು ಪೌಡರ್ ಹಾಕಿದ್ದೀವಲ್ಲ ಅದ್ರದ್ದೆಲ್ಲ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಚೆನ್ನಾಗಿ ಮಳ್ಳಿಸಿ ನೀರು ಹಾಕಿದ್ಮೇಲೆ ಉಪ್ಪು ಈಗ ನೀವು ಈ ಥರ ಮಳ್ಳೋವಾಗ ಟೇಸ್ಟ್ ನೋಡಿದಾಗ ನಿಮಗೆ ಏನೂ ಟೇಸ್ಟ್ ಇರಲ್ಲ, ಯಾಕೆ ಖಾರ ಇರುತ್ತೆ. ಉಪ್ಪು ಕಡಿಮೆ ಇದ್ದರೆ ಇನ್ನೊಂಚೂರು ಹಾಕ್ಕೋಬೋದು, ಆದರೆ ಹುಳಿ ಟೇಸ್ಟ್ ನಿಮಗೆ ಬರಲ್ಲ. ಯಾಕೆ ಅಂದರೆ ನಾನು ಸ್ಟವ್ನ ಆಫ್ ಆದಮೇಲೆ ಹುಳಿನ ಅಂದರೆ ಒಂದು ನಿಂಬೆಹಣ್ಣನ್ನು ರಸನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನಾವು ನಿಂಬೆಹಣ್ಣು ಹಾಕೊಳ್ಳ ಅನ್ನೋರು ಹುಣಸೆಹಣ್ಣು ರಸ ಹಾಕ್ಕೋಬೋದು. ಈ ರಸಮ್ಗೆ ಹುಣಸೆಹಣ್ಣು ರಸ ಹಾಕ್ಕೋಬೋದು, ಬಟ್ ಬೇಳೆನೂ ಗ್ಯಾಸ್ಟಿಕ್ಕು, ಹುಣಸೆಹಣ್ಣು ಗ್ಯಾಸ್ಟಿಕ್ ಆಗಿರೋದ್ರಿಂದ ಸೊ ನಿಂಬೆಹಣ್ಣು ಹಾಕ್ಕೊಂಡಾಗ ಗ್ಯಾಸ್ನ ಅವಾಯ್ಡ್ ಮಾಡುತ್ತೆ, ಗ್ಯಾಸ್ಟಿಕ್ ಪ್ರಾಬ್ಲಮ್ನ. ಸೊ ಹಂಗಾಗಿ ನಮ್ಮ ಅಪ್ಪಗೆ ಮೊದಲೇ ಪಾಪ ಗ್ಯಾಸ್ಟಿಕ್ ಅಂತ ಇದ್ದರು. 3 ದಿವಸದಿಂದ ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟಾಣಿ ಅದು ಇದು ಇದೇ ಥರ ಅಡುಗೆ ಆಗಿರೋದ್ರಿಂದ ಅವ್ರು ಪಲಾವ್ ಬೇರೆ ಅಮ್ಮ ಮಾಡಿದರು ಮೊನ್ನೆ. ಸೊ ಅವ್ರಿಗೆ ಹಿಂಸೆ ಆಗಬಾರ್ದು ಅಂತ ಹೇಳಿ ನಾನು ಹುಣಸೆಹಣ್ಣನ್ನ ಸ್ಕಿಪ್ ಮಾಡಿದೆ. ಇಲ್ಲ ಅಂದರೆ ನೀವು ಹುಣಸೆಹಣ್ಣನ್ನ ಬೇಳೆ ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ತೀರಲ್ಲ ಅದೇ ಟೈಮಲ್ಲಿ ಹುಣಸೆಹಣ್ಣು ಹಾಕ್ಕೊಂಡು ಕುದಿಸ್ಕೋಬೋದು. ಸೊ ನಾನು ಹುಣಸೆಹಣ್ಣು ಹಾಕಿಲ್ಲ. ನೀವು ಹುಣಸೆಹಣ್ಣು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂದರೆ ಹುಣಸೆಹಣ್ಣನ್ನ ಸ್ಕಿಪ್ ಮಾಡಿ ಎಲ್ಲ ಫುಲ್ ಕುದಿ ಆದಮೇಲೆ ಅದಕ್ಕೆ ಕೊತ್ತಂಬರಿ ಎಲ್ಲ ಹಾಕಿ ಒಲೆನ ಆಫ್ ಮಾಡಿದ್ಮೇಲೆ ಒಂದು ಫುಲ್ ನಿಂಬೆಹಣ್ಣು ಗೈಸ್, ಮೀಡಿಯಮ್ ಸೈಜ್ ನಿಂಬೆಹಣ್ಣು ಫುಲ್ಲದು ರಸ ಚೆನ್ನಾಗಿರುವಂಥದ್ದು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಸ್ಟವ್ ಆಫ್ ಆದಮೇಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಗೈಸ್. ಸ್ವಲ್ಪ ಬಿಸಿ ಇದ್ದಾಗೆ ಹಾಕಿ, ಕೆಲವೊಬ್ಬರು ಇಲ್ಲ ಬಿಸಿ ಇದ್ದಾಗ ಹಾಕೋದು ಬೇಡ ಲಾಸ್ಟ್ ತಣ್ಣಗಾಗೋದ್ಮೇಲೆ ಹಾಕೋಣ ಅಂದರೆ ನಿಮಗೆ ನಿಂಬೆಹಣ್ಣು ಫ್ಲೇವರ್ ಬರಲ್ಲ ಹುಳಿದು. ಸೊ ಈ ಒಲೆ ಆಫ್ ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ತಕ್ಷಣ ಕುದಿಸ್ಬಾರ್ದು. ಸೊ ಬಿಸಿ ಇದ್ದಾಗ ಹಾಕ್ಬೋದು. ಸೊ ನೀವು ಸ್ಟವ್ ಆಫ್ ಮಾಡಿಕೊಂಡು ನಿಂಬೆಹಣ್ಣ ಹಿಂಡ್ಕೊಂಡು ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ರಸಮ್ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾರೆ. ಗಂಟ್ಲಲ್ಲಿ ಖಾರದ ಘಾಟ್ ಹಾಗೆ ಹೊಡಿತಾ ಇದ್ದರೆ ಎಂಥ ಕೋಲ್ಡು ತಲೆವಾರ ಗಂಟ್ಲು ನೋವಿದ್ರೂ ಇಳಿದೋಗುತ್ತೆ. ಚೆನ್ನಾಗಿತ್ತು ಗೈಸ್, ಖಾರ ಜಾಸ್ತಿ ಇತ್ತು. ನೀವು ನೋಡಿ ನಿಮಗೆ ಹೇಗೆ ಅನಿಸುತ್ತೆ. ಇಲ್ಲ ತುಂಬ ಖಾರ ಆಯಿತು, ನಮ್ಗೆ ಅಷ್ಟೊಂದು ಖಾರ ಬೇಡವಾಗಿತ್ತು ಅನ್ನೋದಾದರೆ ನೀವು ಇನ್ನೊಂಚೂರು ಪೌಡರ್ನ ಕಡಿಮೆ ಹಾಕ್ಕೊಳ್ಳಿ. ಇದಾಗಿತ್ತು ರಸಮ್ ವೀಡಿಯೋ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಬಾಯ್. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.